ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೇ ಶುಕ್ರವಾರದಂದು ಗಣಪತಿ ದೇವಸ್ಥಾನ ಓಪನಿಂಗ್ ಇದೆ. ಹಾಗಾಗಿ ಹೊರಗಡೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಹಾಗೂ ದೇವಸ್ಥಾನ ಶುದ್ಧಿಗೊಳಿಸ್ತಿದ್ದಾರೆ. ಇನ್ನೇನು ಫೈನಲಿ ದೇವಸ್ಥಾನ ಆಯಿತು. ಓಪನಿಂಗ್ ಒಂದು ಪೆಂಡಿಂಗ್ ಇದೆ ನೋಡಿ. ಎಲ್ಲ ಕೆಲಸ ಮಾಡ್ತಿದ್ದಾರೆ. ಡಿಸೈನಿಂಗ್ ಅಂತೂ ಸೂಪರಾಗಿ ಮಾಡ್ತಿದ್ದಾರೆ ಎಲ್ಲ ಕಡೆ ನೋಡಿ. ಒಳಗಡೆ ಇದು ಒಳಗಡೆ ಡಿಸೈನಿಂಗು, ಒಳಗಡೆ ಏರ್ ಪಾಸಿಂಗ್ನಲ್ಲಿ ವಾಷಿಂಗ್ ಮಾಡ್ತಿದ್ದಾರೆ ನೋಡಿ. ಒಳಗಡೆ ಹೇಗಿದೆ ಅಂತ. ಇದು ಗರ್ಭಗುಡಿ ನೋಡ್ಬೋದು ನೀವು. ಗರ್ಭಗುಡಿ ಎಲ್ಲ ಕ್ಲೀನ್ ಆಗಿದೆ, ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನೋಡಿ. ಮೇಲೆ ಡಿಸೈನಿಂಗ್ ಇದು ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಮುಖ್ಯ ದ್ವಾರ ತುಂಬ ದೊಡ್ಡದಾಗಿದೆ, ಹಾಗೆ ತುಂಬ ಡೆಕೋರೇಷನ್ ಆಗಿ ಸ್ಟೈಲಿಶಲ್ಲಿದೆ ನೋಡಿ ಹೇಗಿದೆ ಅಂತ. ತುಂಬ ದೊಡ್ಡದು, ವೆಯ್ಟ್ ಕೂಡ ಇದೆ, ತಳ್ಳಕ್ಕೆ ಕೂಡ ಆಗ್ತಿರಲಿಲ್ಲ ಅಷ್ಟು ದೊಡ್ಡದು. ಇದು ಮೇಲೆ ಲೈಟ್ ಡಿಸೈನಿಂಗ್ ಇದೆ. ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ಒಳಗಡೆ ಡಿಸೈನಿಂಗ್, ಔಟ್ಲುಕ್ ಎಲ್ಲಾನು. ಇದು ಬಂತು ಎಕ್ಸಿಟ್ ಡೋರು. ಚಿಕ್ಕದಿದೆ ಡೋರು, ಆದರೆ ನೀಟಾಗಿದೆ, ಚೆಂದ ಇದೆ ಡೋರು ನೋಡ್ಬೋದು ನೀವು. ಸ್ಟೇಜ್ ಎಲ್ಲ ರೆಡಿ ಆಗ್ತಿದೆ ನೋಡ್ಬೋದು ನೀವು. ದೊಡ್ಡದಾಗಿ ಸ್ಟೇಜ್ ಆಗ್ತಿದ್ದಾರೆ. ಒಂದು ಡೋರ್ ಇದೆ ನೋಡಿ, ಇದೊಂದು ಎಕ್ಸಿಟ್ ಡೋರು. ಅರ್ಚಕರ ನಿವೇಶನಕ್ಕೆ ದಾನ ಮಾಡಿದಂತಹ ದಾನಿಗಳ ಹೆಸರು ಬರೀತಿದ್ದಾರೆ. ಇದೆ ಗಣಪತಿ ಕೂರುವಂಥ ಸ್ಥಳ, ಗರ್ಭಗುಡಿ. ಏರ್ ವಾಷಿಂಗ್ ಮಾಡ್ತಿದ್ದಾರೆ. ಗರ್ಭಗುಡಿ ಇದು, ಗಣಪತಿ ನೋಡಿ ಇಲ್ಲೇ ಕೂರೋದು. ಇದು ಗರ್ಭಗುಡಿಯಲ್ಲಿ ನಿಂತಿರುವ ಡೋರು, ಬಾಗಿಲು. ಇದು ಮೇಲ್ಗಡೆ ಡಿಸೈನಿಂಗ್ ನೋಡಿ ಹೀಗಿದೆ ಒಳಗಡೆ ಗರ್ಭಗುಡಿಯಲ್ಲಿ. ಇದು ಗರ್ಭಗುಡಿಯಲ್ಲಿರುವಂಥ ಡೋರು ನೋಡ್ಬೋದು. ಇದು ದೇವಸ್ಥಾನದ ಮೇಲ್ಗಡೆ ಇರುವಂತಹ ಪ್ಲೇಸು. ಮೇಲ್ಗಡೆ ತುಂಬ ವಿಶಾಲವಾಗಿ ಜಾಗ ಇದೆ, ಹಾಗೂ ಇಲ್ಲಿ ಸ್ಟೇರ್ ಕೇಸ್ ಎಲ್ಲ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಮೇಲ್ಗಡೆ ಕಳಸ ಇಟ್ಟು ಪೂಜೆ ಮಾಡೋಕ್ಕೆ. ನಾವು ಮೇಲ್ಗಡೆ ಹೋಗಿ ನೋಡೋಣ ಅಂತೇಳಿ ಮೇಲ್ಗಡೆ ಹೋದ್ವಿ. ಬಟ್ ಮೇಲ್ಗಡೆ ಹೋದ್ಮೇಲೆ ಗೊತ್ತಾಯ್ತು ಇಷ್ಟೊಂದು ದೂರ ಬಂದಿದ್ವು, ಹೈಟ್ ಬಂದಿದ್ನ ಅಂತ. ವೀಡಿಯೋ ಮಾಡ್ಕೊತ ಹತ್ತುತ್ತಾ ಮೇಲೆ ಹೋಗ್ಬಿಟ್ಟಿದ್ನಿ. ಮೇಲೆ ಹೋಗಿ ನಿಂತ ಮೇಲೆ ಭಯ ಶುರುವಾಯಿತು, ಹೇಗೆ ಹೇಳಿಲ್ಲಪ್ಪ ಕೆಳಗಡೆ ಅಂತ, ಅಷ್ಟು ಹೈಟ್ ಇತ್ತು ನೋಡಿ. ಈ ಪ್ಲೇಸಲ್ಲಿ ಕಳಸ ಕೂರಿಸ್ತಾರೆ, ಮೇಲೆ ಲೈಟಿಂಗ್ಸು ಬಿಡ್ತಾರೆ ಬಹುಶಃ. ನೋಡಿ ಎಷ್ಟು ಟಾಪಲ್ಲಿದ್ದೀನಿ ಅಂತ, ತುಂಬ ಹೈಟಲ್ಲಿದ್ದೀನಿ ನೋಡಿ. ಇಲ್ಲಿಂದ ಆಲ್ದೂರೇ ಕಾಣಿಸ್ತಿದೆ, ಅಷ್ಟು ಮೇಲ್ಗಡೆಯಿಂದ ಎಷ್ಟು ಚೆಂದ ಕಾಣಿಸ್ತಿದೆ. ಕೆಳಗಡೆ ಪ್ಲೇಸ್ ಎಲ್ಲ ಎಷ್ಟು ಜಾಗ ಇದೆ ನೋಡಿ ಮೇಲ್ಗಡೆ. ಇದ್ರ ಮೇಲೆ ಲೈಟ್ ಹಾಕ್ತಾರೆ, ಇಲ್ಲಿ ಕಳಸ ಕೂರಿಸ್ತಾರೆ. ಕೆಳಗಡೆ ನೋಡಿದ್ರೆ ಇನ್ನೂ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಹೈಟಲ್ಲಿದ್ದೀನಿ. ಮೇಲ್ಗಡೆಯಿಂದ ಒಳ್ಳೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಔಟ್ಲುಕ್ ಎಲ್ಲ. ಇದು ಕೆಳಗಡೆ ಇರುವಂಥ ಜಾಗ, ಅಂದರೆ ಟಾಪ್ ಬಿಟ್ಟು ಇಲ್ಲಿ ನೋಡಿ ಎಷ್ಟು ಜಾಗ ಇದೆ. ಇಲ್ಲಿಂದ ಆಲ್ದೂರೇ ಕಾಣಿಸ್ತಿದೆ. ಮೇಲ್ಗಡೆ ತುಂಬ ಜಾಗ ಇದೆ, ಆದರೆ ಇಲ್ಲಿ ಹೊತ್ತು ಬರೋಕ್ಕೆ ಜಾಗ ಇಲ್ಲ. ಅದು ಸ್ಟೇರ್ ಕೇಸ್ ತೆಗಿತಾರೆ, ಮತ್ತು ಟೆಂಪ್ರವರಿ ಹಾಕಿರೋದು. ಏನಾರು ಅವಶ್ಯಕತೆ ಇದ್ದಾಗ ಲೈಟಿಂಗ್ಸ್ ಬಿಡುವಾಗ ಟೆಂಪ್ರವರಿ ಸ್ಟೇರ್ ಕೇಸ್ ಮಾಡ್ಕೊತಾರೆ. ದೇವಸ್ಥಾನ ಸುತ್ತಮುತ್ತ ಲೈಟಿಂಗ್ಸ್ ಹಾಕಿದ್ದಾರೆ. ಲೈಟಿಂಗ್ಸ್ ಹಾಕಿದ್ದಾರೆ. ಲೈಟಿಂಗ್ಸ್ ಚೆಕ್ ಮಾಡ್ತಿದ್ರು, ನಾವು ಅದನ್ನು ನೋಡ್ತಾ ಇದ್ದೀವಿ ಹೇಗೆ ಬರುತ್ತೆ ಅಂತ. ಮತ್ತು ಎಲ್ಲ ಕಡೆ ಕ್ಯಾಮ್ರಾ ತುಂಬ ಕ್ಯಾಮ್ರಾ ಇಟ್ಟಿದ್ದಾರೆ ನೋಡಿ. ಇಲ್ಲೂ ಕ್ಯಾಮ್ರಾ ಇಟ್ಟಿದ್ದಾರೆ, ಒಳಗಡೆ ಹೊರಗಡೆ ಎಲ್ಲ ಕಡೆ ಕ್ಯಾಮ್ರಾ ಇದೆ. ಫುಲ್ಲು ಸೆಕ್ಯೂರಿಟಿ ಇದೆ ದೇವಸ್ಥಾನಕ್ಕೆ. ಇದು ಹೊರಗಡೆ ಇರುವಂಥ ಡಿಸೈನಿಂಗ್. ಲೈಟಿಂಗ್ಸ್ ಎಲ್ಲ ಬಿಟ್ಟು ನೀನು ಆನ್ ಮಾಡಿಲ್ಲ ಯಾವನು, ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಇದು ದೇವಸ್ಥಾನದ ಮುಂಭಾಗ ಹೇಗಿದೆ ನೋಡಿ. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.